ಶ್ರೀ ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಜೀವನದಲ್ಲಿ ಅದು ವ್ಯಕ್ತವಾಗುವ ಸೂಚನೆಗಳು. ಭಾರತೀಯ ಸಂಪ್ರದಾಯದಲ್ಲಿ ಗುರು ಎಂಬ ತತ್ವಕ್ಕೆ ಅತ್ಯಂತ ಮಹತ್ವವಿದೆ. ಗುರು ಎಂದರೆ ಕೇವಲ ಜ್ಞಾನ ನೀಡುವವನು ಮಾತ್ರವಲ್ಲ, ಆತ ನಮ್ಮ ಜೀವನದ ದಾರಿಯನ್ನು ಬೆಳಗಿಸುವ ದೀಪ. ಅಂತಹ ಮಹಾನ್ ಗುರುಗಳಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಅಗ್ರಗಣ್ಯರು. ಅವರು ದೇಹ ತ್ಯಜಿಸಿದರೂ ಕೂಡ ಇಂದು ಲಕ್ಷಾಂತರ ಭಕ್ತರ ಜೀವನದಲ್ಲಿ ಸಜೀವವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬುದು ಭಕ್ತರ ಅಟೂಟ ನಂಬಿಕೆ. ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಎಂದರೆ ಕೇವಲ ಇಷ್ಟಾರ್ಥ ಸಿದ್ಧಿ ಮಾತ್ರವಲ್ಲ, ಅದು ವ್ಯಕ್ತಿಯ ಮನಸ್ಸು, ಚಿಂತನೆ, ನಡವಳಿಕೆ ಮತ್ತು ಜೀವನದ ದೃಷ್ಟಿಕೋನ ಎಲ್ಲವನ್ನೂ ನಿಧಾನವಾಗಿ ರೂಪಾಂತರಗೊಳಿಸುವ ದಿವ್ಯಶಕ್ತಿ. 1. ಮನಸ್ಸಿನ ಆಂತರಿಕ ಶಾಂತಿ. ಅನುಗ್ರಹದ ಮೊದಲ ಸೂಚನೆ. ಗುರುರಾಯರ ಅನುಗ್ರಹ ದೊರೆತಾಗ ಮೊದಲು ಕಾಣಿಸುವ ಲಕ್ಷಣವೆಂದರೆ ಮನಸ್ಸಿನ ಶಾಂತಿ. ಜೀವನದಲ್ಲಿ ಸಮಸ್ಯೆಗಳು ಕಡಿಮೆಯಾಗದೇ ಇದ್ದರೂ ಅವುಗಳನ್ನು ಎದುರಿಸುವ ಧೈರ್ಯ ಮತ್ತು ಸಮಾಧಾನ ಮನಸ್ಸಿಗೆ ಬರುತ್ತದೆ. ಹಿಂದೆ ಅತಿಯಾಗಿ ಕಳವಳ ಉಂಟುಮಾಡುತ್ತಿದ್ದ ವಿಚಾರಗಳು ಈಗ ಅಷ್ಟಾಗಿ ಕಾಡುವುದಿಲ್ಲ. ಇದು ಹೊರಗಿನ ಪರಿಸ್ಥಿತಿ ಬದಲಾದ್ದರಿಂದಲ್ಲ, ಒಳಗಿನ ಮನಸ್ಥಿತಿ ಬದಲಾಗಿದ್ದರಿಂದ. 2. ಗುರುಸ್ಮರಣೆ ಸ್ವಾಭಾವಿಕವಾಗುವುದು. ಅನುಗ್ರಹ ದೊರಕುತ್ತಿರುವಾಗ ರಾಘವೇಂದ್ರ ಸ್ವಾಮಿಯ ನಾಮಸ್ಮರಣೆ ಅಚಾನಕ್ ಆಗುತ್ತಲೇ ಇರುತ್ತದೆ. ಕೆಲಸದ ಮಧ್ಯೆ, ಪ್ರಯಾಣದಲ್ಲಿದ್ದಾಗ ಅಥವಾ ಕಷ್ಟದ ಕ್ಷಣದಲ್ಲಿ ಗುರುರಾಯರೇ ಕಾಪಾಡಿ ಎಂಬ ಭಾವನೆ ಸ್ವಯಂಚಾಲಿತವಾಗಿ ಮೂಡುತ್ತದೆ. ಇದು ಮನಸ್ಸಿನಿಂದ ಮಾಡಿದ ಪ್ರಯತ್ನವಲ್ಲ, ಅದು ಗುರುಕೃಪೆಯ ಸೂಚನೆ. 3. ಕಷ್ಟಗಳಲ್ಲಿ ದಾರಿ ತೋರಿಸುವ ಶಕ್ತಿ. ಭಕ್ತರ ಅನುಭವದಂತೆ ಗುರುರಾಯರ ಅನುಗ್ರಹ ಇದ್ದಾಗ ದೊಡ್ಡ ಸಮಸ್ಯೆಗಳಿಗೂ ನಿಧಾನವಾಗಿ ಪರಿಹಾರ ಕಾಣಿಸಿಕೊಳ್ಳುತ್ತದೆ. ಕೆಲವೊಮ್ಮೆ ಪರಿಹಾರ ತಕ್ಷಣ ದೊರಕುವುದಿಲ್ಲ, ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ, ಸಲಹೆ ಅಥವಾ ಅವಕಾಶ ದೊರಕುತ್ತದೆ. ಇದು ಅದೃಷ್ಟ ಎಂದು ಕಾಣಬಹುದು, ಆದರೆ ಭಕ್ತರಿಗೆ ಅದು ಗುರುರಾಯರ ಕೃಪೆ. 4. ಭಕ್ತಿಯಲ್ಲಿ ಆಳವಾದ ಆಸಕ್ತಿ ಬೆಳೆಯುವುದು. ಹಿಂದೆ ಅಸಡ್ಡೆಯಿಂದ ಮಾಡಿದ ಪೂಜೆ, ಜಪ, ಪಾರಾಯಣಗಳು ಈಗ ಮನಸ್ಸಿಗೆ ಆನಂದ ನೀಡಲು ಪ್ರಾರಂಭಿಸುತ್ತವೆ. ಗುರುರಾಯರ ಸ್ತೋತ್ರ, ಮಂತ್ರ ಅಥವಾ ಜೀವನಚರಿತ್ರೆ ಓದಲು ಆಸಕ್ತಿ ಹೆಚ್ಚಾಗುತ್ತದೆ. ಇದು ಬಲವಂತದ ಶಿಸ್ತಿನಿಂದ ಬಂದದ್ದಲ್ಲ, ಅದು ಒಳಗಿನಿಂದ ಮೂಡುವ ಪ್ರೇರಣೆ. 5. ಅಹಂಕಾರ ಕುಗ್ಗಿ ವಿನಯ ಬೆಳೆಯುವುದು. ಗುರುರಾಯರ ಅನುಗ್ರಹದ ಒಂದು ಮಹತ್ವದ ಸೂಚನೆ ಎಂದರೆ ಅಹಂಕಾರದ ಹ್ರಾಸ. ನಾನೇ ಮಾಡಿದೆ ಎಂಬ ಭಾವನೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ಯಶಸ್ಸು ಬಂದರೂ ಅದನ್ನು ಗುರುಕೃಪೆಗೆ ಅರ್ಪಿಸುವ ಮನಸ್ಸು ಬರುತ್ತದೆ. ಇದು ವ್ಯಕ್ತಿಯನ್ನು ಇನ್ನಷ್ಟು ಶ್ರೇಷ್ಠನನ್ನಾಗಿ ಮಾಡುತ್ತದೆ. ಗುರುವರ ಮಂತ್ರಾಲಯವಾಸಿ ಕರುಣಾ ಸಾಗರ